ಹಲೋ ಮೇಡಮ್. ಹಾಯ್ ಭಾರ್ಗವಿ. ಹಾಯ್ ಭಾರ್ಗವಿ. ನಿಮ್ಮದು ಫಸ್ಟ್ ಫಿಲಮ್ ಕೃಷ್ಣಲೀಲಾ ಮೂವಿಗೆ ಹೇಗೆ ನಿಮ್ಮನ್ನು ತಗೊಂಡ್ರು ಮೇಡಮ್? ನಾನು ಸೀರಿಯಲ್ ಮಾಡುವಾಗ, ಈಗ ನೋಡಿ ಸೀರಿಯಲ್ ಮಾಡುವಾಗ ಆ್ಯಂಡ್ ಅಲ್ಪ ಸ್ವಲ್ಪ ಹೆಸರು ಮಾಡಿದಾಗ ಖಂಡಿತ ಅವಕಾಶಗಳು ಬರ್ತಾ ಇರುತ್ತೆ. ಸೊ ಅವಕಾಶಗಳು ಬರೋ ಸಮಯದಲ್ಲಿ ಶಶಾಂಕ್ ಸರ್ ನನಗೆ ಮಿಸ್ ಕಾಲ್ ಕೊಟ್ಟರು. ಮಿಸ್ ಕಾಲ್ ಕೊಟ್ಟಾಗ ನಾನು ಅವ್ರಿಗೆ ಫೋನ್ ಮಾಡಿದೆ. ಆ್ಯಂಡ್ ದೆನ್ ಅವ್ರು ಹೇಳಿದ್ರು, ಈ ಥರ ನಾನು ಕೃಷ್ಣನ್ ಲವ್ ಸ್ಟೋರಿ ಪಾರ್ಟ್ 2 ಮಾಡ್ತಿದ್ದೀನಿ ಅಂತ. ಆವಾಗಿನ್ನೂ ಕೃಷ್ಣಲೀಲಾ ಅಂತ ಆ ಟೈಟಲ್ ಕನ್ಫರ್ಮ್ ಆಗಿರಲಿಲ್ಲ. ಆ್ಯಂಡ್ ದೆನ್ 2ನೇ ಸಲ ನನಗೆ ಸ್ಕ್ರಿಪ್ಟ್ ನರೇಷನ್ಗೆ ಕರೆಸಿದ್ರು. ಸೊ ಐ ಥಿಂಕ್ ಆ ರೀತಿ ಬಂದಿರೋ ಒಂದು ಅವಕಾಶ. ಆ್ಯಂಡ್ ಎಸ್, ಅಜಯ್ ಸರ್ ಮೊದಲನೇ ಪ್ರೊಡಕ್ಷನ್, ಅದು ಹೋಮ್ ಪ್ರೊಡಕ್ಷನಲ್ಲಿ ಮಾಡಿರೋ ಸಿನಿಮಾ. ಸೊ ಅವರಿಬ್ಬರು ಒಟ್ಟಿಗೆ ನಿರ್ಧಾರ ಮಾಡಿ ನನಗೆ ಅವಕಾಶ ಕೊಟ್ಟರು. ಒಂದು ಸರ್ಪ್ರೈಸ್ ಇದೆ ಮಯೂರಿಗೆ. ಈಗ ಏನು ಸರ್ಪ್ರೈಸ್? ಮಯೂರಿ ಬಗ್ಗೆ ನಿಮಗೆ ನಮಗೆ ಗೊತ್ತಿಲ್ಲದೆ ಇರುವಂಥ ವಿಚಾರನ ಅವ್ರ ತಾಯಿ ಹೇಳ್ತಾರೆ. ಸೊ ಫೋನಲ್ಲಿ ಕೇಳಿಸ್ಕೊಳ್ಳಿ. ಪ್ಲೀಸ್ ಬೇಡ, ಪ್ಲೀಸ್ ಅಮ್ಮ, ಆರಾಮಾಗಿ ಮಾತಾಡು, ಹುಷಾರಾಗಿ ಮಾತಾಡು. ಅವಳು ತುಂಬಾ ತುಂಟತನ ಮಾಡ್ತಿದ್ಲು ಚಿಕ್ಕವಳಿದ್ದಾಗ. ನಾನು ಇದನ್ನ ಎಲ್ಲೂ ಇನ್ನೂವರೆಗೂ ಹೇಳಿಲ್ಲ. ಅಂದ್ರೆ ಅವಳಿಗೆ ಒಂದ್ಸರ್ತಿ ನಾನು ಹೋಗ್ತಾ ಇದ್ದೆ ದಾರಿಲಿ, ಅವಳು ಆಟೋ ಮಾಡಿದ್ವಿ ನಾವು ಟ್ಯೂಷನ್ಗೆ ಹೋಗಕ್ಕೆ. ನಮ್ಮ ಏರಿಯಾದಿಂದ ಸ್ವಲ್ಪ ದೂರ ಇತ್ತದು. ಅವಾಗ ನಾನು ಅವಳು ಪಾಪು ಅಂತಿದ್ದೆ. ಅದ್ ಪಾಪು ಅಂದ್ರೆ ಅಳ್ತಾ ಇದ್ಲು, ಕೋಪನೂ ಬರ್ತಾ ಇತ್ತು. ದೂರಿಂದ ಅಲ್ಲಿ ಆಟೋದಲ್ಲೆಲ್ಲ ತುಂಬಾ ಮಕ್ಕಳಿದ್ರು. ಪಾಪು ಅಂತ ಬಾಯಿಗೆ ಬಂದ್ಬಿಡ್ತು. ಅಂದಮೇಲೆ ಅದೆಲ್ಲ ಆಟೋದವನು ಎಲ್ಲರೂ ಒಂದು ವಾರಗಟ್ಲೆ ಅನ್ನೋದೇ ಪಾಪು ಪಾಪು ಅಂದ ತಕ್ಷಣ ಆ ಆಟೋನು ಬಿಟ್ಲು, ಆ ಟ್ಯೂಷನ್ನು ಬಿಟ್ಬಿಟ್ಲು. ಇವಾಗ್ಲೂ ಅಷ್ಟೇ, ಅವಳಿಗೆ ಪಾಪು ಅಂದ್ರೆ ಪಾಪು ಅನ್ಬೇಡ ಅಮ್ಮ ನನ್ಗೆ ಅಂತಂದು ಇವಾಗ್ಲೂ ಕೋಪ ಮಾಡ್ಕೊಂತಾಳೆ. ಅವಳ್ದು ಅದೇ ತುಂಬಾನೇ ಇದೆ. ಅವಳು ಚಿಕ್ಕವಳಿದ್ದಾಗ ತುಂಬಾ ಎಲ್ಲ ಟೀಚರು ಸರ್ಗೆ ಎಲ್ರಿಗೂ ತುಂಬಾನೇ ಕಾಟ ಕೊಟ್ಟಿದ್ದಾಳೆ. ಮನೆಯಲ್ಲಿ, ಗಲ್ಲಿನಲ್ಲಿ ಅವಳದು ತುಂಬಾ ಇದ್ಲು. ಇವಾಗ ಅವಾಗಿನ ಮಯೂರಿನೇ ಬೇರೆ, ಇವಾಗಿನ ಮಯೂರಿನೇ ಬೇರೆ. ತುಂಬಾ ಬದಲಾಗಿದಾರಲ್ವಾ? ಬಹಳ ಸಣ್ಣ ವಯಸ್ಸಿಗೆ ಮನೆ ಜವಾಬ್ದಾರಿ ಎಲ್ಲ ತಗೊಂಡಿದಾರಲ್ಲ ಮಯೂರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂದು ಖುಷಿ ಆಗುತ್ತೆ. ಅವಳು BCom ಫಸ್ಟ್ ಇಯರ್ ಇದ್ದಾಗ್ಲಿಂದಾನೇ ಎಲ್ಲ ಮನೆಯದು ಯೋಚಿಸೋದು, ಹೆಲ್ಪ್ ಮಾಡೋದು, ನನ್ನನ್ನು ನಮ್ಮ ಯಜಮಾನ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಪ್ರತಿಯೊಂದು ಎಲ್ಲ ನಮ್ಮನ್ನು ಕೊಡ್ಸೋದು, ಅದೊಂದು ಖುಷಿ ಆಗುತ್ತೆ ನಮಗೆ. ನಮ್ಮ ಮಗಳು ಇಷ್ಟು ಬೆಳೆದಿದ್ದಾಳಲ್ಲ. ನಮ್ಮ ಎಲ್ಲ ತಂದೆ ತಾಯಿಗೂ ಇಂಥ ಮಕ್ಕಳು ಇರಬೇಕು ಅಂತ ಇಷ್ಟಪಡ್ತಾರಲ್ವಾ? ಹಾಗೆ ಇಲ್ಲ, ಆ ರೇಂಜ್ಗೆ ನೋಡ್ಕೊಂಡಿಲ್ಲ. ಆ್ಯಕ್ಚುಲಿ ಅವರೇನೋ ಈಗ ಹೇಳ್ತಾರೆ, ಬಹುಶಃ ಅವರು ನಮ್ಗೆ ಇಷ್ಟೆಲ್ಲ ಸಪೋರ್ಟ್ ಎಮೋಷನಲ್ ಆಗ್ತಾ ಇದ್ದಾರೆ ಮಯೂರಿ. ಅಮ್ಮ ಹೇಳಿದ ತಕ್ಷಣ ಅಮ್ಮನ ಮಾತುಗಳು ಹಾಗೆ ಕರಗಿಸ್ಬಿಟ್ಟು. ಇಲ್ಲ ನೋಡಿ, ತಾಯಿ ಅಂದ್ರೆ ಅವರು ಎಷ್ಟು ಇನ್ನಸೆಂಟ್. ಅವ್ರ ಪಾಪ ನಮ್ಮಮ್ಮ, ನಾನು ಆ್ಯಕ್ಚುಲಿ ನಿರೂಪಣೆ ಮಾಡುವಾಗ್ಲೇ, ಈಗ ನೋಡಿ ನೀವೇನೋ ಒಂದು ಮಾಡಬೇಕು ಅಂತ ಆಸೆ ಪಟ್ಟಾಗ ಮೊದಲನೇ ಸಪೋರ್ಟ್ ನಿಮಗೆ ಬೇಕಾಗಿರೋದು, ಇವ್ರಿಗೂ ಎಲ್ಲ ಗೊತ್ತಿರುತ್ತೆ, ದ್ಯಾಟ್ ಇಸ್ ಫ್ಯಾಮಿಲಿ. ಅಪ್ಪ ಅಮ್ಮ ಅನ್ನೋ ಒಂದು 2 ಸ್ತಂಭ ಇಲ್ಲದೆ ಇದ್ದರೆ ಯಾರು ಎಲ್ಲೂ ರೀಚ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಸಿಕ್ಕಾಪಟ್ಟೆ ಒಂದು ರೀತಿ ಸರ್ಕಸ್ ಮಾಡಿ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನೀವು ಅಷ್ಟೇ, ನಾವು ಎಲ್ಲೇ ಯಾವ ಒಂದು ಒಳ್ಳೆ ಸ್ಥಾನಕ್ಕೆ ರೀಚ್ ಆಗಬೇಕಂದ್ರೆ ಮೊದಲನೇ ಸಪೋರ್ಟ್ ಬೇಕಾಗಿರೋದು ತಂದೆ ತಾಯಿದು. ಅವರಿಬ್ಬರು ಸಪೋರ್ಟ್ ಇಲ್ಲ ಅಂದರೆ, ನಾನು ಹೇಳ್ತೀನಿ ಕೇಳಿ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ನೀವು ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಇವತ್ತು ನಾನು ಎಲ್ಲ ಕಡೆ ಹೇಳ್ತೀನಿ, ಇವತ್ತು ನಾನು ದುಡಿತಿರೋದು, ಆ್ಯಕ್ಟ್ ಮಾಡ್ತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. 2 ಕಾರಣ. ಒಂದು, ನನ್ನ ತಾಯಿ ಫ್ಯೂಚರ್ ಚೆನ್ನಾಗಿರಬೇಕು. ನನ್ನ ತಾಯಿ ಫ್ಯೂಚರ್ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಮತ್ತೊಂದು, ಇಂಥ ಪ್ರೀತಿಸೋರಿದ್ದ ಮೇಲೆ ಅವ್ರಿಗೋಸ್ಕರ ನಾವೇನಾದರೂ ಮಾಡಬೇಕು, ಒಂದು 10 ಜನಕ್ಕೆ ಒಳ್ಳೇದು ಮಾಡಬೇಕು. ಸೊ ಇಷ್ಟೇ ನನ್ನ ಜೀವನದ ಗುರಿ, ನನಗೆ ಯಾವುದೇ ಸ್ವಾರ್ಥ ಇಲ್ಲ. ಹಾಯ್ ಪಾಪು. ಬೇಡ. ಕೃಷ್ಣಲೀಲಾ ಇಷ್ಟಕಾಮ್ಯಗಿಂತ ತುಂಬ ಚೆನ್ನಾಗಿ ಹಿಟ್ ಆಯಿತು. ಸೊ ಸೋಲು ಗೆಲುವಿನ ರುಚಿ ನಿಮ್ಗಾಗಲೇ ಲೈಕ್ ಗೊತ್ತಿರುತ್ತೆ. ಇದ್ರ ಬಗ್ಗೆ ನೀವೇನು ಮಾತಾಡ್ತೀರಾ? ಹೇಗೆ ತಗೋತೀರಾ? ಪಾಸಿಟಿವ್ ಅಂಡ್ ಮೈನಸ್. ನೀವು ಹೇಳಿದಾಗೆ ತೂಕಕ್ಕೆ ಹಾಕಿದ್ರೆ ಖಂಡಿತ ಕೃಷ್ಣಲೀಲಾನೇ ಎದ್ದು ಕಾಣುತ್ತೆ. ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಲೈಫ್ ಅಂದಮೇಲೆ ನೋಡಿ, ಇದು ಪಿಯಾನೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ಬ್ಲ್ಯಾಕ್ ಸ್ಟ್ರಿಂಗ್ಸ್ ಆ್ಯಂಡ್ ವೈಟ್ ಸ್ಟ್ರಿಂಗ್ಸ್ ಎರಡೂ ಇರುತ್ತೆ. ನೀವು ಬರೀ ಬ್ಲ್ಯಾಕ್ ಸ್ಟ್ರಿಂಗ್ಸ್ ಹಾಕಿದ್ರೆ ಮಾತ್ರ ಮೆಲಡಿ ಕೇಳಲ್ಲ. ಬ್ಲ್ಯಾಕ್ ಸ್ಟ್ರಿಂಗ್ಸ್ ಆ್ಯಂಡ್ ವೈಟ್ ಸ್ಟ್ರಿಂಗ್, ಬಿಳಿ ಕಪ್ಪು ಎರಡೂ ಇದ್ರೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ಮಯೂರಿ ಜೊತೆ ಇನ್ನೂ ಪ್ರಶ್ನೆಗಳನ್ನು ಕೇಳೋರಿದ್ದಾರೆ. ಹಾಗೆ ಮಯೂರಿ ಎಲ್ಲ ಅಭಿಮಾನಿಗಳಿಗೋಸ್ಕರ ಈಗೊಂದು ಹಾಡು ಹೇಳೋ ಮೂಲಕ ಸುಗುಣ ಸ್ಟೈಲಲ್ಲಿ ಬ್ರೇಕ್ ತಗೋತಾರೆ. ನೀ ನನಗೋಸ್ಕರ, ಬರೀ ನನಗೋಸ್ಕರ, ನಾನಂತೂ ಸಂಪೂರ್ಣ
ನಿನಗೋಸ್ಕರ. ದಮ್ ದಮ್